ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ, ನಿಮ್ ಅಗರ್ಬತ್ತಿ ಈ ಏರಿಯಾದಲ್ಲಿ ತುಂಬಾ ಡಿಮ್ಯಾಂಡ್ ಇದೆಯಂತೆ. ವಾಸನೆನೂ ತುಂಬಾ ಚೆನ್ನಾಗಿದೆಯಂತೆ. ತುಂಬಾ ಹೊತ್ತು ಉರಿಯುತ್ತಂತೆ. ನಿಮ್ ಅಗರ್ಬತ್ತಿ ಮುಂದೆ ಯಾವ ಅಗರ್ಬತ್ತಿನೂ ನಿಲ್ಲಲ್ಲ ಅಂತ ಜನ ಮಾತಾಡ್ತಿದ್ರು. ದೇವ್ರ ದಯಿಂದ 25 ವರ್ಷಗಳಿಂದ ಈ ಕೆಲಸನ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ. ಇದನ್ನ ಮುಂದುವರ್ಸೋರು ಇರ್ತಾರೋ ಅಥವಾ ನಾ ಸತ್ಮೇಲೆ ನನ್ ಜೊತೆ ಈ ವ್ಯಾಪಾರನೂ ಸತ್ತು ಹೋಗುತ್ತೋ ಏನೋ. ಅದು ನಿಮ್ ಕೈಲೇ ಇದೆ ಅತ್ತೆ. ನೀವು ಹೋಗೋ ಮುಂಚೆ ಈ ಅಗರ್ಬತ್ತಿ ಮಾಡೋ ವಿಧಾನನ ಯಾರಿಗಾದ್ರೂ ನೀವು ಹೇಳ್ಕೊಡ್ಬೇಕು. ಆವಾಗ್ಲೇ ಈ ವಿದ್ಯೆ ಮುಂದುವರಿಯೋಕಾಗೋದು. ಅಯ್ಯೋ ಮಾರಿ, ಈಗಿನವ್ರಿಗೆ ಅಷ್ಟ್ ತಾಳ್ಮೆ ಇಲ್ಲ. ಎಲ್ರೂ ಕೆಲಸ ಮಾಡ್ತೀವಿ ಅಂತ ಬರ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಸ್ವಂತ ಮಾಡ್ಕೊಳ್ತೀವಿ ಅಂತ ಹೋಗ್ತಾರೆ. ಆಮೇಲೆಲ್ಲ ನಂತರನೇ ಆಗ್ತಾರೆ. ಇಷ್ಟು ಒಳ್ಳೆ ಹೆಸರಿದೆಯಲ್ಲ, ಅಗರ್ಬತ್ತಿ ಬಿಸ್ನೆಸ್ನ ಯಾಕೆ ನೀವು ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು? ನಾನು ಆ ಥರ ಎಲ್ಲ ಯೋಚನೆನೇ ಮಾಡಿಲ್ಲಮ್ಮ. ಏನೋ 3 ಹೊತ್ತು ಗಂಜಿಗಾದ್ರೆ ಸಾಕು ನಂಗೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬೆಳಿತೀವಿ ಅನ್ನೋ ಮನೋಭಾವನೆನೇ ನನಗಿಲ್ಲ. ನಮ್ ದೇಶದ ಹೆಣ್ಮಕ್ಳೇ ಹಾಗೆ. ಅವ್ರ ಶಕ್ತಿ ಅವ್ರಿಗೆ ಗೊತ್ತೇ ಇರಲ್ಲ. ನೀವಿದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅತ್ತೆ. ನಾನೊಬ್ಳೆ ಎಷ್ಟು ಕೆಲಸ ಅಂತ ಮಾಡ್ಲಿ ಹೇಳು? ಅಗರ್ಬತ್ತಿ ಮಾಡ್ಬೇಕು, ಮನೆ ಮನೆಗೆ ಹೋಗಿ ಅದನ್ನ ಕೊಡ್ಬೇಕು, ಮತ್ತೆ ಮುಂದೆ ಆರ್ಡರ್ ಕೊಟ್ಟೋರ್ಗೂ ಇದನ್ನೆಲ್ಲ ರೆಡಿ ಮಾಡ್ಬೇಕು. ನೋಡು, ಇದನ್ನ ನನಗ್ ದೊಡ್ಡ ಮಟ್ಟದಲ್ಲಿ ಬೆಳ್ಸಕ್ಕೆ ನನಗ್ ಟೈಮೂ ಇಲ್ಲ, ಬುದ್ಧಿನೂ ಇಲ್ಲ, ತಾಳ್ಮೆನೂ ಇಲ್ಲ. ನಾನ್ ಬಂದಿದ್ದೀನಲ್ಲ, ಸೀಗ್ದಿ ಮೀನ್ ವ್ಯಾಪಾರನ ಬಿಟ್ಬಿಟ್ಟು ಇನ್ ಮುಂದೆ ಫುಲ್ ಟೈಮ್ ನಿಮ್ ಜೊತೆ ಅಗರ್ಬತ್ತಿ ವ್ಯಾಪಾರದಲ್ಲಿ ಸಹಾಯ ಮಾಡ್ಕೊಂಡಿರ್ತೀನಿ. ಒಳ್ಳೆ ಮಾತು ಹೇಳ್ದೆ ನೋಡು. ಆಯ್ತು, ಇನ್ಮೇಲೆ ಅಗರ್ಬತ್ತಿ ಎಲ್ಲ ನೀನ್ ಮಾಡು. ನಾನ್ ಮನೆ ಮನೆಗೆ ಹೋಗಿ ಮಾರ್ಕೊಂಡ್ ಬರ್ತೀನಿ, ಸರಿನಾ? ಆರಾಮಾಗಿರಿ ಅಮ್ಮ. ಈ ಟೈಮಲ್ಲಿ ನಮ್ ಹತ್ರ ಹೇಗೋ ಆಟೋ ಇದೆಯಲ್ಲ, ಸಂಬಂಧಪಟ್ಟ ಅಂಗಡಿಗಳಿಗೆ ಡೆಲಿವರಿ ಮಾಡ್ಕೊಂಡ್ ಬರ್ತೀವಿ. ಏನು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ನಾನು ಅತ್ತೆ ಸೇರ್ಕೊಂಡು ಅಗರ್ಬತ್ತಿ ವ್ಯಾಪಾರನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ ಸಹಾಯ ಬೇಕೇ ಬೇಕು. ನಮ್ಮಮ್ಮ ಏನೇ ಮಾಡಿದ್ರು ಅದಕ್ಕೆ ನನ್ನ ಬೆಂಬಲ ಇದ್ದೇ ಇರುತ್ತೆ. ಒಬ್ಬ ಹೋಲ್ಸೇಲ್ ಅಂಗಡಿಯವನ ಹತ್ರ ನಾನು ಮಾತಾಡ್ಕೊಂಡ್ ಬಂದಿದ್ದೀನಿ. ಮೆಟೀರಿಯಲ್ ತಗೊಂಡೋಗ್ ಕೊಟ್ಟಿದ ತಕ್ಷಣ ನಮಗ್ ದುಡ್ಡು ಕೊಟ್ಬಿಡ್ತಾರೆ. ನೀನ್ ಹೇಗಿದ್ರು ಆಟೋ ಓಡಿಸ್ತೀಯಲ್ಲ, ಈ ಅಗರ್ಬತ್ತಿನ ತಗೊಂಡು ನಿನ್ನ ಆಟೋದಲ್ಲಿಟ್ಕೋ. ಸರಿ, ಇವಾಗ ಏನ್ ಮಾಡ್ಬೇಕು? ಈ 2 ಬ್ಯಾಗ್ ತಗೊಂಡು ನನ್ ಜೊತೆ ಬಾ, ನಾನ್ ಹೇಳ್ಕೊಡ್ತೀನಿ. ಸರಿ, ಬರ್ತೀನಮ್ಮ. ಪುಟ್ಟ, ಇದನ್ನ ತಗೋ.
ಇಷ್ಟು ದಿನ ನೀನ್ ಹೊಡೆಯೋದನ್ನ ಬರೀ ತಡೀತಾ ಇದ್ದೆ ಅಷ್ಟೇ. ನಾನ್ ತಿರುಗಿಸ್ ಹೊಡೆದ್ರೆ ನಿನಗ್ ತಡಿಯಕ್ಕಾಗೋದಿಲ್ಲ. ನಿನ್ನ ಒಳಗಡೆ ಇರೋ ಮೃಗ ನನ್ನಲ್ಲೂ ಇದೆ. ನಿನ್ನಲ್ಲಿರೋ ಕ್ರೌರ್ಯ, ದ್ವೇಷ ಎಲ್ಲ ನನ್ನಲ್ಲೂ ಇದೆ. ನೀನದನ್ನ ಬಳಸ್ತಾ ಇದ್ಯಾ, ನಾನದನ್ನ ಬಳಸ್ತಾ ಇಲ್ಲ ಅಷ್ಟೇ. ನಾನು ಸಿಸಿಟಿವಿ ಫುಟೇಜ್ ನೋಡ್ದೆ. ಅಶೋಕ್ ತಲೆ ಮೇಲೆ ಹೊಡ್ಸಿ ಕಿಡ್ನಾಪ್ ಮಾಡ್ಸಿರೋದು ನೀನೇ. ನನ್ನ ಆಸ್ತಿ ವಿಷಯಕ್ಕೆ ಏನಾದ್ರೂ ಬಂದಿದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನಿರ್ತಾ ಇದ್ದೆ. ಆದ್ರೆ ನನ್ನ ಗಂಡ ಮತ್ತೆ ಮಗಳ ತಂಟೆಗೇನಾದ್ರೂ ಬಂದ್ರೆ ಕತ್ಲಲ್ಲಿ ನೀನು ಹಿಂದೆ ಬಂದು ಬೆನ್ನ ಚೂರಿ ಅಂತೂ ಹಾಕಲ್ಲ. ಆಡ್ ಹಗಲಲ್ಲೇ ನಟ್ಟ ನಡು ರಸ್ತೆಯಲ್ಲೇ ಮಠ ಮಠ ಮಧ್ಯಾಹ್ನ ನಿನ್ನ ಅಡ್ಡ ಸಿಗದ ಹಾಕ್ತೀನಿ. ನಿನಗೆ ನಾಳೆವರೆಗೂ ನಾನು ಟೈಮ್ ಕೊಡ್ತೀನಿ. ನನ್ ಗಂಡ ವಾಪಸ್ ಮನೆಗೆ ಬರ್ಬೇಕು. ಇಲ್ಲ ಅಂದ್ರೆ ಆಲ್ರೆಡಿ ನೀನೀಗ ರಮ್ಯಾ ಮತ್ತೆ ವನಜ ಮರ್ಡರ್ ಕೇಸಲ್ಲಿ ಸಿಕ್ಕ ಹಾಕೊಂಡಿದ್ಯಾ. ಇನ್ನೊಂದಷ್ಟು 10 ಆಫ್ ಮರ್ಡರ್ ಕೇಸ್ನ ನಿನ್ ಮೇಲೆ ನಾನ್ ಹಾಕಿಸ್ತೀನಿ. ನೀನ್ ಯಾರ್ಯಾರಿಗೆ ಏನೇನೆಲ್ಲ ಮಾಡಿದ್ಯಾ ಅದ್ರ ಸಾಕ್ಷಿ ಎಲ್ಲ ಹೊಂದಿಸ್ತೀನಿ. ಸಾಯೋವರೆಗೂ ಜೈಲಲ್ಲಿ ಕೊಳೆಯೋ ಹಾಗೆ ನಾನ್ ಮಾಡ್ತೀನಿ. ಆಫ್ಟರ್ ಆಲ್ ಒಬ್ಳು ಹೆಣ್ತಾನೆ, ಮೃದುವಾಗಿರ್ತಾಳೆ. ಹೊಡಿಯಕ್ ಹೋದ್ರೆ ಅಯ್ಯಯ್ಯೋ ನನ್ನ ಹೊಡಿಬೇಡಿ ಅಂತ ಬೇಡ್ಕೋತಾಳೆ ಅಂತ ಅನ್ಕೋಬೇಡ. ನನಗೆ ಮೃದುವಾಗಿರಕ್ಕೂ ಗೊತ್ತು, ಚಂಡಿ ಚಾಮುಂಡಿ ಆಗಕ್ಕೂ ಗೊತ್ತು. ನಿನ್ನಂತ ರಾಕ್ಷಸರನ್ನ ಹೇಗೆ ಮಟ್ಟ ಹಾಕೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. This is your last warning.